ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹಾ ಬರ್ರಿ. ಹನುಮಂತಪ್ಪನ 1965 ಸೇರಿದ್ರೆ ತಹಸೀಲ್ದಾರ್ ಒಂದು ಇಂಬರ್ ಕೊಟ್ಟರು ಮೇಡಮ್. ಹೌದು ಮೇಡಮ್, ಅದು ಸೇರಿರೋಕ್ಕೆ ಯಾವುದೇ ಕಾರಣ ಇಲ್ಲ, ಯಾವುದೇ ಲಿಂಕ್ ಡಾಕ್ಯುಮೆಂಟ್ ಇಲ್ಲ. ಇವ್ರದ್ದು ಇದು ನಮ್ಮ ಸತ್ಯಪ್ಗಾರ ಇದೆ, ಇಲ್ಲಿವರೆಗೆ ಆಗುತ್ತೆ ಸತ್ಯಪ್ಗಾರ ಇಲ್ಲ. ಆಮೇಲೆ ಯಾವುದೇ ಲಿಂಕ್ ಡಾಕ್ಯುಮೆಂಟ್ ನಮ್ಮ ದಾಖಲೆಗಳು ಇಲ್ಲ ಅಂತೇಳಿ ನಮ್ಮ ಕಚೇರಿ ಇಲ್ಲ ಅಂತೇಳಿ ಇಂಬರ್ ಈಗ ಅದೇನು ಕೋರ್ಟಲ್ಲಿ ಬಗೆಹರಿಸಿ ಇತಾರ್ಥ ಆಗಲಿ. ಇದಕ್ಕೇನಾದ್ರು ದೌರ್ಜನ್ಯ ಮಾಡಿರೋದಕ್ಕೋಸ್ಕರ ಇನ್ನು ಕೋರ್ಟ್ನಾಗ ಇಲ್ಲ ತಗೊಂಡಿಲ್ಲ ಮೇಡಮ್, ಇನ್ನು ಪ್ರೆಸೆಂಟ್ ತಗೊಂಡೋಗಿಲ್ಲ. ಅದೇನೋ ಕೋರ್ಟ್ನಲ್ಲಿ ಇತಾರ್ಥ ಆಗಲಿ ಮೇಡಮ್. ಈಗೇನಂದ್ರೆ ಇವರು ಆ ಕೋರ್ಟಲ್ಲಿ ಬಗೆಹರಿಲಿ. ಯಾರ್ದಾಯ್ತು ಕಟ್ಟಿಗೆ ಮುಂದೆ ರೌಡ್ಜಮ್ ಮಾಡಿ ಇಷ್ಟೆಲ್ಲ ಮಾಡಿದಕ್ಕೋಸ್ಕರ ಅವ್ರನ್ನ ರೌಡಿ ಶೂಟರ್ ಇರ್ತಕ್ಕಂಥ ಕೊಡ್ತೀವಿ. 2 ಸಾರಿ ಗಡಿಪಾರನೂ ಆಗಿದೆ, 2 ಸಾರಿ ಗಡಿಪಾರ ಆಗಿದೆ. ಅವರನ್ನೇ ಅವ್ರ ಸಂಬಂಧ ಇರ್ತಕ್ಕಂಥ ಅನುಮತಿ ಕೇಳಕ್ ಹೋದಾಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಗೊಂಡ್ಗಲ್ಲ ಅವರು ಇಲ್ಲಿ ಚಳಿ ಬಿಡಿಸಲ್ಲಿ ಆ ತರ ಈ ತರ ನೀನು ಇದು ಅಂತ ಅವ್ರ ನಮ್ಮನ್ನ ಇವ್ರನ್ನ ಒಂಥರ ಮಾತು ಅಂದಿದ್ದಾರೆ. ಯಾರು ಅಲ್ಲ ಅವತ್ತು ನಿಮ್ಮ ಹತ್ರ ಇದ್ದಾರೆ, ಸೇಮ್ ಡೇಟ್ ಸೇಮ್ ಟೈಮಿಗೆ ಇವ್ರ ಮೇಲೆ FIR ಮಾಡ್ತಾರೆ. ಇಲ್ಲದಿ ಮೇಡಮ್ ಸುಳ್ಳಿಗೆ ಇದ್ದಾರೆ. ನಿಮ್ಮ CCTV ಫುಟೇಜ್ ತೆಗೆದುಕೊಂಡು ನಿಮ್ಮ ಹತ್ರನೇ ಇದೆ. ಅವ್ರು ಒಂಥರ ಇವಾಗ ಏನಂದ್ರೆ ನಮ್ಮನ್ನು ಬಿಟ್ಟು SP ಮೇಡಮ್ ಹೋಗಿ ಹೇಳ್ಯಾರಲ್ಲ ಅಂಬೋದು ಒಂದು ಕೂಡ ಬಹಳ ಸಬ್ ಇನ್ಸ್ಪೆಕ್ಟರ್ ಕೆಲವು ಇದೇ ಪಾದಯಾತ್ರೆಗೋಸ್ಕರವಾಗಿ ಬೇರೆ ವಿಷಯ ಕೇಳೋಗಿಲ್ಲ. ಹೆಣ್ಮಕ್ಳು ಅಮ್ಮ ಸ್ವಲ್ಪ ಹೆಣ್ಮಕ್ಳು ನೀವು 3 ಪುಟ್ಟ ಹೆಣ್ಮಕ್ಳು 6 ಪುಟ್ಟ ಹೆಣ್ಮಕ್ಳು ನೀವು ಎದಕ್ ಕೆಲಸ ಮಾಡಕ್ ಬಂದಿರಿ ಅಂತಂದ್ ನಮ್ಮನೆ ಅವ್ರೇ ಕುಚ್ಚಾರ ಹೊಲ ತಗ ಮಾಡಿದಾರು. ನಮ್ಮ ಹೊಲದಾಗ ನೀವ್ ಎದಕ್ ಬಂದ್ರಿ, ನಿಮ್ಗೆ ಸಂಬಂಧ ಇಲ್ಲ, ನಮ್ ಭೂಮಿ ನಮ್ದು ಇದು ಅಂತ ಹೇಳ್ತಾರ. ನಮ್ಮ ಹೊಲ ನಮಗೆ ಕೊಡು ಅಂತ ಕೇಳಿವಿ. ನಾವೇ ಮಾಡ್ತೀವಿ ಸೈಡ್ ಬರ್ರಿ. ಸಂಡೂರು ತಾಲೂಕು ಲಿಂಗದಳ್ಳಿ ಪಕ್ಕದಲ್ಲಿ ಹೈನಹಳ್ಳಿ ಗ್ರಾಮದ ಭೂಮಿ ವಿವಾದ. ಅದು ಡೈಕ್ಲೆಟ್ನಲ್ಲಿ ಮೂಲ ಪಟ್ಟದಾರ ಸತ್ಯಪ್ಪಗಾರಿ ಸತ್ಯಪ್ಪ ಎಂದು ಅಲ್ಲಿಂದ ಇಲ್ಲಿಯ ತನಕ ಈ ಕಾಲಘಟ್ಟದವರೆಗೆ ಸತ್ಯಪ್ಪನ ವಂಶಸ್ಥರೇ ಆ ಭೂಮಿಯ ಅನುಭವದಲ್ಲಿದ್ದಾರೆ. ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿರ್ತಕ್ಕಂಥ ಹನುಮಂತಪ್ಪ ಸಕ್ರಪ್ಪನವರು ಅವರ ಮಕ್ಕಳು ಅದನ್ನು ಕುರುತಿನಿಯವರಿಗೆ ಮಾರಿಕೊಟ್ಟಿದ್ದಾರೆ. ಈಗ ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡಿದ್ದಾರೆ. ಈಗ ಅವರು ಅಕ್ರಮವಾಗಿ ಪಾಣಿಯಲ್ಲಿ ಸೇರಿಕೊಂಡು ಮಾರಾಟ ಆಗಿದೆ. ಅವರು ಕ್ರಯ ಮಾಡಿಕೊಂಡವರು ಯಾವುದೇ ವಿಚಾರಿಸದೆ ಏಕೈಕಿಯಾಗಿ ಕುರುತಿನಿಯ ರಾಜಶೇಖರ್ ಅಂತೇಳಿ ಸುಮಾರು 60ರಿಂದ 70 ದಂಡುಗಳನ್ನು 18ನೇ ತಾರೀಕು ಜೂನು ಅವತ್ತು ಬಂದು ಮಧ್ಯಾಹ್ನ 1 ಗಂಟೆಗೆ ನಮ್ಮ ರೈತರ ಹೆಣ್ಮಕ್ಳು ನಿರಂತರವಾಗಿ ಕೆಲಸ ಮಾಡೋಂಥ ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಏಕವಚನದಲ್ಲಿ ನೀವು 3 ಬಿಟ್ಟ ಹೆಣ್ಮಕ್ಳು ಅಂತೇಳಿ ಭಾಳ ದೌರ್ಜನ್ಯ ಮಾಡಿ ಹೆಣ್ಮಕ್ಳಿಗೆ ಭಾಳ ಮಾನಸಿಕ ಹಿಂಸೆ ಕೊಟ್ಟು ನಿಂದಿಸಿದ್ದಾರೆ. ಆದರೆ ಅವರು 2 ಸಾರಿ ಗಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಒಂದು ಕಡೆಯಲ್ಲೇ ಕಾನೂನನ್ನು ಲೂಜ್ ಬಿಟ್ಟು ಅವ್ರನ್ನ ಏನು ವಿಚಾರಿಸದೆ ಪೊಲೀಸರು ಆಟ ಆಡ್ತಿದ್ದಾರೆ ಅಂತೇಳಿ ನಾನು ಆರೋಪ ಕೂಡ ಮಾಡ್ತಾ ಇದ್ದೀನಿ. ಇದನ್ನು ಯಾಕಂತಂದರೆ ಇವತ್ತು ಏನೇ ಭೂಮಿ ವಿವಾದ ಇರಲಿ, ಇವತ್ತು ಜಿಲ್ಲಾಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಸಹಾಯಕ ಆಯುಕ್ತರಿದ್ದಾರೆ, ಒಂದು ಕೋರ್ಟ್ ಇದೆ, ಅದ್ರ ಮುಖಾಂತರ ಅದು ಯಾಜ್ಯವಾಗಲಿ ಭೂಮಿ ಏನಿದ್ರು ಇದು 3 ತಲೆಮಾರುಗಳಿಂದ ವಂಶಸ್ಥರು ಸತ್ಯಪ್ಪನ ವಂಶಸ್ಥರು ಉಳಿ ಮಾಡ್ತಕ್ಕಂಥ ಜಮೀನ ದೌರ್ಜನ್ಯವಾಗಿ ಈ ರೀತಿ ಧಮಕಿ ಹಾಕಿ ನೀವು ಭೂಮಿಯಿಂದ ಹೊರಗೋಗಿ ಎಂಬುದು ಇದು ಎಷ್ಟು ಸರಿ ಅಂತೇಳಿ. ಯಾರ ಮೇಲೆ ಆರೋಪ ಸರ್? ಆರೋಪ ಯಾರ ಮೇಲೆ ಅಂತಂದ್ರೆ ಈಗ ರಾಜಶೇಖರ್ ಮೇಲೇನೆ ಆರೋಪ ಮಾಡ್ತಾ ಇರೋದು. ಯಾಕಂದ್ರೆ ಅವರೇ ನಮ್ಮ ದೌರ್ಜನ್ಯ ಮಾಡ್ತಾ ಇರೋದು. ಮತ್ತು ಆಮೇಲೆ ಈಗ ಇನ್ನೂ ಒಂದು ವಿಷಯ, ಈಗ ನಾವು ಅದ್ರ ಸಂಬಂಧಪಟ್ಟಂಗ ಒಂದು ಭೂಮಿ ಅವ್ಯವಹಾರ ಆಗಿದೆ, ಭೂಮಿ ವಂಚನೆ ಆಗಿದೆ. ಇವಾಗ ನಾವು ಪಾದಯಾತ್ರೆಯನ್ನು ಮಾಡ್ತೀವಿ, ನಮಗೆ ಬಂದೋಬಸ್ತ್ ಕೊಡು ಅಂತೇಳಿ ನಮ್ಮ ತೋಟಗಲ್ ಸಬ್ ಇನ್ಸ್ಪೆಕ್ಟರ್ಗೆ ನಾವು ಕೇಳಿದಾಗ ತೋಟಗಲ್ ಸಬ್ ಇನ್ಸ್ಪೆಕ್ಟರ್ ಏನಂದ್ರು, ನಿನ್ನ ಮೈ ಚಳಿ ಬಿಡಿಸಿಬಿಡ್ತೀನಿ, ನಿನ್ನ ಹುಚ್ಚು ಬಿಡಿಸಿಬಿಡ್ತೀನಿ, ನಿನ್ನ ಏನ ಅನ್ಕಂಡು ರೌಡ್ ಶೀಟರ್ ಮಾಡಿಬಿಡ್ತೀನಿ, ನಿನ್ನ ಬಂದು ಇದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ಯಾನ ಅಂತೇಳಿ ನಿನಗೆ ಕೇಸ್ ಹಾಕಿ ರೌಡ್ ಶೀಟರ್ ಮಾಡಿಬಿಡ್ತೀನಿ ಅಂತೇಳಿ ನನಗೆ ಭಾಳ ಬೆದರಿಕೆ ಹಾಕಿದರು. ಆಮೇಲೆ ಇನ್ನೂ ಒಂದು 18ನೇ ತಾರೀಕು ನಾನು ಸಂಡೂರು ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿದ್ದೀನಿ.
19ನೇ ತಾರೀಕು ಅನ್ಯಾಯ ನಡೆದಿದೆ ಎಂಬ ಒಂದು ವಿಷಯಕ್ಕೆ ನಮ್ಮ ರೈತರು ಮಹಿಳೆಯರ ಹಿಂದೆ ನಾನು ಮೇಲಧಿಕಾರಿ ಗಮನಕ್ಕೆ ತರಬೇಕಂತೇಳಿ ಮಾನ್ಯ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿದ್ದೀನಿ ನಾನು 19ಕ್ಕೆ ಜಗಳ ನಡೆದ ಘಟನೆ ಅಂತೇಳಿ ಸೃಷ್ಟಿ ಮಾಡಿ 1ನೇ ತಾರೀಕು ಇದು ಕೇಸ್ FIR ಅನ್ನು ಮಾಡ್ತಾರೆ. 1ನೇ ತಾರೀಕು FIR ಮಾಡಿ ಅದರಲ್ಲಿ ನನ್ನ ಹೆಸರನ್ನು ಸೇರಿಸ್ತಾರೆ. ಆಮೇಲೆ ನನ್ನ ಹೆಸರು ಸೇರಿಸೋದಲ್ಲದೆ ಮತ್ತು ಅಲ್ಲಿ ನಿಂಗಳ್ಳಿ ಗ್ರಾಮದ ಕುಮಾರಸ್ವಾಮಿ ಕೊಮರಪ್ಪ ಅಂತ ಗೊಲ್ಲರ ಸಮಾಜದ ಒಬ್ಬ ಯಜಮಾನ 4 ವರ್ಷ ಆಗಿರ್ತ ತೀರ್ಕೊಂಡು ತೀರ್ಕೊಂಡಿರ್ತಕ್ಕಂಥ ಮೃತಪಟ್ಟಂಥ ವ್ಯಕ್ತಿ ಮೇಲೆ ಸಹ ಇವರು FIR ಮಾಡ್ತಾರಂದ್ರೆ ಇದು ಯಾವ ರೀತಿಯಿಂದ ಇವ್ರದ್ದು ಒಂದು ತನಿಖೆ ಮಾಡ್ದಂಗೆ ಯಾವ ರೀತಿಯಿಂದ ಅವ್ರು ಹೇಳ್ತಕ್ಕಂಥ ರೌಡಿ ಶೀಟರ್ಗಳು ಹೇಳ್ತಕ್ಕಂಥ ಮಾತು ಕೇಳಿ ಈ ರೀತಿ ಒಂದು ಸತ್ತವ್ರ ಮೇಲೆ ಬದುಕಿಯರ ಮೇಲೆ ಇಲ್ದರ ಮೇಲೆ ಕೂಡ ಈಗ ಸುಳ್ಳು ಕೇಸುಗಳನ್ನು ಆರೋಪ ಮಾಡಿ ನಮ್ಮನ್ನ ಈ ರೀತಿ ಧಮಕಿ ಹಾಕಿ ನಮ್ಮನ್ನೇ ರೌಡಿ ಶೀಟ್ ಮಾಡ್ತೋ ಹೋರಾಟಗಾರರನ್ನೇ ರೌಡಿ ಶೀಟ್ ಮಾಡ್ತು ಅಂತ ಹೇಳ್ತಕ್ಕಂಥ ರೇವಣಸಿದ್ದಪ್ಪನವರಿಗೆ ಇವರಿಗೆ ಅಮಾನತು ಮಾಡದಿದ್ದಲ್ಲಿ ಮುಂದಿನ ದಿನ ನಾವು ಭಾರಿ ಹೋರಾಟವನ್ನು ಮಾಡ್ತೀವಿ, ಅನಿರ್ದಿಷ್ಟ ಕಾಲ ಧರಣಿಯನ್ನು ಮಾಡ್ತೀವಿ. ಈಗ ರೌಡಿ ಶೀಟರ್ಗಳು ಯಾರಾದರೂ ಅವರಿಗೆ ಸರಿಯಾದ ಒಂದು ರೌಡಿ ನಿಗ್ರಹ ದಳ ಇವತ್ತು ಬೆಂಗಳೂರು IG ಸಾಹೇಬರು ಒಂದು ಭಾಳ ಖಡಕ್ಕಾಗಿ ಒಂದು ಇದು ಮಾಡಿದ್ದಾರೆ. ಅದರ ಪ್ರಕಾರ ಅವರನ್ನ ಕ್ರಮ ಜರುಗಿಸಿ ವಿಚಾರಿಸಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು VS ಶಂಕರ್ ಅಂತ. ನಾವೇ ಬಂದ ಆಲಸ ನಾವೇ ಮಟ್ಟಿ ನಮ್ಮ ಅತ್ತೆ ಮಾವನ ಹೊಲ ಅದು. ನಾವು ಬಿತ್ತಿದ್ ಬಂದ್ಮೇಲೆ ನಾವು ಕೊಲ್ಲೂರಕ್ಕೆ ಹೋಗಿವಿ. ತಾವು ಬಂದು ರೌಡಿಗಳನ್ನ ಕರ್ಕೊಂಡು ಬಂದು ಒಂದು 30-40 ಜನ ಕಾರ್ ತಗೊಂಡು ಕರ್ಕೊಂಡ್ ಬಂದು ಯಾರು ಆತ ಶೇಖರಪ್ಪ ಕರ್ಕೊಂಬಂದು ಎಲ್ಲರೂ ಇದು ಕುಂತ್ಕೊಂಡ್ರು ನಮ್ಮಲ್ದಾಗ ನಾವು ಆರ್ಸ್ ಮಾಡಿ ಬರ್ರಿ ಹೊರ್ಯಾಕಂದ್ರು. ಅಂದ್ರೆ ನಮ್ಮಲ್ದಾಗ ನಾವು ಮಾಡ್ತೀವಪ್ಪ ನಿಮ್ಮಲ್ದಾಗ ಮಾಡಿಲ್ಲ ಅಂದ್ರೆ ನಾವು ಇಷ್ಟು ತಗೊಂಡಿವಿ ಅಂದ್ರೆ ಯಾರು ಕೊಟ್ಟಾರ ಅವ್ರು ಕರ್ಕೊಂಬರ್ರಿ ನೀವು ನಮಗೆ ಗೊತ್ತಿಲ್ಲ ಹೆಂಗೆ ತಗೊಂಡ್ರಿ ಅಂತ ನಾವು ಕೇಳಿದ್ರೆ ನಾವು ಯಾರನ್ನ ಕೇಳೋಕ್ಕಲ್ಲ ಯಾರನ್ನ ಬಿಡೋಕ್ಕಲ್ಲ ನಮ್ಗೆ ಪಾಣಿ ಐತೆ ನಾವು ತಗೊಂಡಿವಿ, ಇದು ನಮ್ಮ ಹೊಲ ಬಿಟ್ಟು ಹೋಗ್ರಿ ನಾವು ಬಿಡೋಕ್ಕಲ್ಲ ಕೊಟ್ಟವ್ರನ್ನ ಕರ್ಕೊಂಬರ್ರಿ ನಾವು ಬಿತ್ತಿಗೆ ಮಾಡಿವಿ ನಾವು ಕೊಲ್ಲೋರ್ತೀವಿ ಅಂತ ನಾವು ಅಂದ್ವಿ. ನೀವು ಹೆಣ್ಮಕ್ಳು ಇಷ್ಟು ಮಟ್ಟಿಗೆ ಮಾತಾಡ್ತೀರಂದ್ರೆ ನೀವು 3 ಪುಟ್ಟ ಹೆಣ್ಮಕ್ಳು ಮಾತಾಡೋದು ಹಿಂಗ ಅಂತ ನಮ್ಮ ಮೇಲೆ ದೌರ್ಜನ್ಯಕ್ಕೆ ಬಂದ್ರು ಸರ್ ಅವರೆಲ್ಲರೂ ಗಣಮಕ್ಳು ಬಂದ್ರೆ ಕೂಡ ನಮ್ಮ ಮನೆ ಗಣಮಕ್ಳು ಯಾರು ಇದ್ದಿಲ್ಲ. ನಮ್ಮ 5 ಮಂದಿ ಹೆಣ್ಮಕ್ಳಿಂದ ಇದ್ದೀವಿ ನಾವು, ಅಲ್ಲಿ ಗಣಮಕ್ಳೇ ಇದ್ದಿಲ್ಲ. ಅವ್ರು ಓಸ್ ಮಂದಿ ನಾವು ಹೆಣ್ಮಕ್ಳಿಂದ ಸರ್ ಸಿಕ್ಕಂಗೆ ಮಾತಾಡ್ತಾರೋ ಸಿಕ್ಕಂಗೆ ಬಿಡ್ತಾರ. ಮತ್ತೆ ಪೊಲೀಸ್ ಠಾಣೆಗೆ ಹೋದ್ರೆ ಕೂಡ ನಮ್ನ ಏನಂತ ಹಿಂಗೆ ಅಂದ್ರಲ್ಲ ಹಿಂಗೆ ಬಿಟ್ರಲ್ಲ ಅಂತ ಅವ್ರನ್ನ ಕೂಡ ಯಾವ ಮಾತು ಕೇಳಲ್ಲ. ನಮಗೆ ಅಂದ್ರೆ ತಪ್ಪಾಗೈತಮ್ಮ ಠಾಣೆ ಅಂತ ಹೊರತಾಗಿ ಅವ್ರ ಕೂಟ ಅನಿಸಲಿಲ್ಲ ತಪ್ಪಾಗೈತ ಅಂತ ನೀವು ಹೆಂಗಂದ್ರಿ ಹೆಂಗ್ ಮಾತಾಡಿದ ಅಂತ ನಮ್ಮ ಎದುರಿಗೆ ಕೇಳಿಲ್ಲ. ನಮ್ಮ ಮೇಲೆ ಮತ್ತೆ ತಿರ್ಗಾ ನಮ್ಮ ಮೇಲೆ ನಾವು ಏನ್ ನೋಡಿಲ್ಲ ಏನ್ ಮಾಡಿಲ್ಲ ನಮ್ಮ ಮೇಲೆ ಕೇಸ್ ಹಾಕ್ಯಾರ ಸರ್ ಅವ್ರು. ನಮ್ಮ ಮೇಲೆ ಅದೇ ಹೊಲ್ದಾಗಳದೆ ನಮ್ಮ ಮೇಲೆ ಕೇಸ ಬೋರ್ ಪೂಜೆ ಮಾಡಕ್ ಹೋಗಿದ್ವಿ, ಬೋರ್ನ ಕೊಲ್ಲ ಹಾಕ್ಯಾರ ಅದಾಕ್ಯಾರ ಇದಕ್ಕೆ ನಾವು ನೋಡೇ ಇಲ್ಲ ಸರ್. ನಾವು ಅದು ಏನಂಬೋದು ಗೊತ್ತಿಲ್ಲ, ಸುಮ್ಮನೆ ನಮ್ಮ ಮೇಲೆ ಕೇಸ್ ಕೊಟ್ಟು ಮುಚ್ಚಿಟ್ಬಿಟ್ಟಾರ. ಮತ್ತೆ 19ನೇ ತಾರೀಕು ಮತ್ತೆ ಬೇಲ್ ತಗೊಂಡು ನಾವು ಇದು ಮಾಡ್ಕೊಂಬಂದ್ವಿ. ನನ್ನ ಹೆಸರು ಮಲ್ಲಿಗಮ್ಮ ಸರ್. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.